ನಕ್ಷತ್ರ ಮೀನು ಮತ್ತು ಚಂದ್ರದ ಸಮುದ್ರ. ಒಂದಾನೊಂದು ಕಾಲದಲ್ಲಿ ಸಮುದ್ರವು ನಕ್ಷತ್ರಗಳೊಡನೆ ರಹಸ್ಯಗಳನ್ನು ಹರಟುತ್ತಿದ್ದಾಗ ಕೊರಲ್ ಕ್ರೆಸೆಂಟ್ ಎಂಬ ಸಮುದ್ರ ಪ್ರದೇಶದಲ್ಲಿ ಲುಮಾ ಎಂಬ ಚಿನ್ನದ ಮೇಲಿನ ನಕ್ಷತ್ರದಂತೆ ಹೊಳೆಯುವ ಒಂದು ಚಿಕ್ಕ ಮೀನು ವಾಸಿಸುತ್ತಿತ್ತು. ಇತರ ಮೀನುಗಳು ಗುಂಪುಗಳಾಗಿ ಈಜುತ್ತಿದ್ದಾಗ ಲುಮಾ ಮಾತ್ರ ಒಂಟಿಯಾಗಿ ಹಾರಾಡುತ್ತಾ ಮೇಲ್ಮೈಯಲ್ಲಿ ಚಂದ್ರನ ಕಿರಣಗಳು ನೀರಿನ ಮೇಲೆ ನಾಟ್ಯ ಮಾಡುವುದನ್ನು ಕನಸು ಕಾಣುತ್ತಿದ್ದಳು. ಲುಮಾಳಿಗೆ ಒಂದು ರಹಸ್ಯವಿತ್ತು. ಪ್ರತಿಯೊಂದು ಪೂರ್ಣಚಂದ್ರ ರಾತ್ರಿ ಅವಳ ತ್ವಚೆ ನಕ್ಷತ್ರದ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಈ ಬೆಳಕು ಹೇಗೆ ಬರುತ್ತಿತ್ತು ಎಂಬುದು ಅವಳಿಗೆ ಗೊತ್ತಿರಲಿಲ್ಲ, ಆದರೆ ಆಗಾಗ ಅವಳಿಗೆ ಕರೆ ಬರುವಂತೆ ಅನಿಸುತ್ತಿತ್ತು, ದೂರದ ಧ್ವನಿಯಂತೆ. ಒಂದು ರಾತ್ರಿ ಲುಮಾ ಸ್ಫಟಿಕವನ್ನು ಹೋಲುವ ಹರಳುಗಳ ನಡುವಿನಲ್ಲಿ ಈಜುತ್ತಿರುವಾಗ ಅವಳು ಮೂರನೆಯ ತಲೆಮಾರಿಗೆ ಸೇರಿದ ಮುದುಕ ತಾವಳ ಮುರಿನ್ನು ಭೇಟಿಯಾದಳು. ಅವನ ಆವರಣ ಕಾಳಾಗ ಕಪ್ಪುಮಚ್ಚುಗಳಿಂದ ತುಂಬಿದ್ದು, ಅವನ ಕಣ್ಣುಗಳು ಶತಮಾನಗಳ ಜ್ಞಾನವನ್ನು ಹೊಂದಿದ್ದುವು. ನಿನ್ನ ಬೆಳಕು ನನಗೆ ಪರಿಚಿತ ಎಂದನು ಮುರಿನ್. ನೀನು ಸಾಧಾರಣ ಮಿನು ಅಲ್ಲ ಮಗಳೇ, ನೀನು ಚಂದ್ರಜನಿತ. ಚಂದ್ರಜನಿತ ಅಂದರೆ ಕೇಳಿದಳು ಲುಮಾ. ಮುರಿನ್ ವಿವರಿಸಿದನು, ಬಹುಕಾಲ ಹಿಂದೆ ಚಂದ್ರನು ಸಮುದ್ರವನ್ನು ಪ್ರೀತಿಸಿದ. ಅವರ ಪ್ರೀತಿ ಇತ್ಯರ್ಥವಾಗಿ ಒಂದು ಬೆಳ್ಳಿಯ ಮೊತ್ತವಾಯಿತು. ಆ ಮೊತ್ತ ಸಮುದ್ರವನ್ನು ತಲುಪಿದಾಗ ಅದು ಸಾವಿರಾರು ಬೆಳಕಿನ ಮೀನುಗಳಾಗಿ ವಿಭಜಿತವಾಯಿತು. ಅವುಗಳು ಕನಸುಗಳ ರಕ್ಷಕರು ಮತ್ತು ಮಾಂತ್ರಿಕತೆದ ಪ್ರತಿನಿಧಿಗಳು. ಕಾಲಕ್ರಮೇಣ ಹಲವರು ತಮ್ಮ ಮೂಲವನ್ನೇ ಮರೆಯಿದ್ದರು, ಆದರೆ ಕೆಲವರು ಇನ್ನೂ ಚಂದ್ರದ ಬೆಳಕನ್ನು ಹೊತ್ತುಕೊಂಡಿದ್ದರು. ಆಗ ನನಗೆ ಏಕೆ ಈ ಕರೆಯಂತೆ ಅನಿಸುತ್ತಿದೆ? ಲುಮಾ ಕೇಳಿದಳು. ಏಕೆಂದರೆ ಚಂದ್ರ ಕಳೆದು ಹೋಗುತ್ತಿದೆ, ಉತ್ತರಿಸಿದನು ಮುರಿನ್. ಕಡಲ ಆಳದಲ್ಲಿ ಮರೆತ ಮಾಂತ್ರಿಕತೆ ಇರುವ ಕಿಂಕಿಣಿ ಪಾತಾಳ ಎಂಬ ತೊಳಲಿನಲ್ಲಿ ಅಂಧಕಾರ ಹುಟ್ಟುತ್ತಿದೆ. ಆ ಅಂಧಕಾರವನ್ನು ಮುಚ್ಚಬಲ್ಲದು ಕೇವಲ ಒಂದು ಚಂದ್ರಜನಿತನೇ. ಮುರಿನ್ನ ಮಾರ್ಗದರ್ಶನದಲ್ಲಿ ಧೈರ್ಯಶಾಲಿ ಜೆಲಿಫಿಶ್ ವೆಲ್ ಮತ್ತು ಚಿನ್ನದ ನಖವಿರುವ ಶರ್ಮಿಷ್ಠ ಕಿರಿದೆಯಾದ ಕಬ್ಬಿಣಿ ಪಿಂಚ್ ಅವರೊಂದಿಗೆ ಲುಮಾ ಒಂದು ಸಾಹಸಕ್ಕೆ ಹೊರಟಳು. ಅವರು ಬಿರುಗಾಳಿಗಳು, ಮೋಸದ ಸೈರೆನ್ಗಳು ಹಾಗೂ ಛಾಯೆಯಿಂದ ತಯಾರಾದ ಭೀಕರ ಇಲ್ನ್ನು ಎದುರಿಸಿದರು. ಕೊನೆಗೆ ಅವರು ಪಾತಾಳ ತಳದ ತೊಳಲಿಗೆ ತಲುಪಿದರು. ಅಲ್ಲಿ ಆಳದ ಮೌನದಲ್ಲಿ ಲುಮಾ ಒಂದು ಮಂದವಾಗಿ ಹೊಳೆಯುವ ಚಂದ್ರದ ಮೊತ್ತವನ್ನ ಕಂಡಳು. ಅವಳು ಅದಕ್ಕೆ ಹತ್ತಿರ ಹೋದಳು ಮತ್ತು ಅವಳ ತ್ವಚೆ ಬೆಳ್ಳಿಬಣ್ಣದ ಜ್ವಾಲೆಯಿಂದ ಹೊಳೆಯಿತು. ಲುಮಾ ತನ್ನ ಬೆಳಕನ್ನು ನೀಡಿದಾಗ ಆ ಮೊತ್ತ ಮತ್ತೊಮ್ಮೆ ಜೀವ ಪಡೆಯಿತು. ಸಮುದ್ರವು ಪ್ರಜ್ವಲಿತವಾಯಿತು. ಪಾತಾಳ ಮುಚ್ಚಲ್ಪಟ್ಟಿತು, ಅಂಧಕಾರ ಕರಗಿತು ಮತ್ತು ಸಮುದ್ರದ ಮೇಲೆ ಚಂದ್ರನ ಪ್ರತಿಬಿಂಬ ಮತ್ತೆ ಹೊಳೆಯತೊಡಗಿತು. ಲುಮಾ ಈಗ ದಂತಕಥೆಯ ಮೀನಾಗಿ ಆಕಾಶಕ್ಕೆ ಏರಿದಳು ಮತ್ತು ನಕ್ಷತ್ರ ಮೀನು ಆಗಿ ಮಿಂಚಿದಳು, ಸಮುದ್ರಕ್ಕೂ ಆಕಾಶಕ್ಕೂ ಸೇರಿದ ರಕ್ಷಕಿ. ಇಂದಿಗೂ ಸಹ ಪ್ರತಿಯೊಂದು ಚಂದ್ರನಿಂಚಿತ ರಾತ್ರಿಯಲ್ಲಿ ಮೀನುಗಳು ಅದೇ ಕಥೆಯನ್ನು ನುಡಿಯುತ್ತವೆ, ಚಂದ್ರದ ಬೆಳಕನ್ನು ಮತ್ತೆ ತಂದ ಧೈರ್ಯಶಾಲಿ ಲುಮಾ ಎಂಬ ಚಿಕ್ಕ ಚಂದ್ರಜನಿತನ ಕಥೆಯನ್ನು.